ನೇಮ್ ಪ್ಲೇಟ್ ಡಿಸೈನ್ ಮಾಡಿದ್ದೀವಿ, ನೀವೇ ನೋಡ್ತಾ ಇರ್ಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಕ್ಷಿತಾ. ಏನಪ್ಪ ಇವತ್ತು ಅಂದರೆ ಒಂದು ಆರ್ಕೆಸ್ಟ್ರಾಗೆ ಬಂದಿದ್ದೀವಿ, ನಿಮಗೆ ತೋರಿಸ್ತೀನಿ. ಏನಪ್ಪ ಇವತ್ತು ಆರ್ಕೆಸ್ಟ್ರಾಗೆ ಬಂದ್ಬಿಟ್ಟಿದ್ದೀವಿ. ಏನಿದೆ ಆರ್ಕೆಸ್ಟ್ರಾ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ, ಹಂಗೆ ಬರ್ತಾ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮಪ್ಪ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವ್ರ ಸಂಘದ ಕಡೆಯಿಂದ ಒಂದು ಸ್ಪೆಷಲ್ ಡೇ ಕ್ರಿಯೇಟ್ ಮಾಡಿದ್ದಾರೆ. ಮೈಸೂರು ಮಹಾರಾಜರದು ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಿದ್ದಾರೆ. ಸೊ ಇವತ್ತು ಮಾರ್ನಿಂಗ್ ನಾವು ಬರೋಕ್ಕಾಗಿಲ್ಲ, ಆಫೀಸಿಗೆ ಹೋಗಿದ್ವಿ. ಸೊ ಇವತ್ತು ಈವ್ನಿಂಗ್ ಬಂದಿದ್ದೀವಿ ಆಫೀಸ್ ಎಲ್ಲ ಮುಗಿಸ್ಕೊಂಡು. ಇಲ್ಲಿ ಏನೇನು ಮಾಡಿದ್ದಾರೆ, ಹೆಂಗಿದೆ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂದರೆ ನೇಮ್ ಪ್ಲೇಟ್ ಇದೆಯಲ್ಲ, ಅದಕ್ಕೆ ಆ ನೇಮ್ ಪ್ಲೇಟಿಗೆ ನಾವೇ ಡಿಸೈನ್ ಮಾಡಿದ್ದು. ಸೊ ಎಲ್ಲ ತೋರಿಸ್ತೀವಿ. ಇದೇ ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಗ್ರೂಪು. ಇವ್ರದ್ದು ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಸಂಘ ಇದೆ. ಆ್ಯಂಡ್ ಮಲ್ಲೇಶ್ವರಂ ಯುವಕರ ಬಳಗ ಸಂಘ, ಇವರೊಬ್ಬರು ಸೇರಿಕೊಂಡು ಇವಾಗ ರಾಜ್ರದ್ದು ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಿದ್ದಾರೆ. ಮಾರ್ನಿಂಗ್ ಹನುಮ ಮಾರಮ್ಮ ಪೂಜೆ ಜೊತೆ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ನೋಡ್ತಾ ಇರ್ಬೋದು, ಇವತ್ತು ನಮ್ಮ ಮಾವ ಮತ್ತು ಅವ್ರ ಸಂಘದವ್ರ ಪರವಾಗಿ ಎಲ್ಲ ಸೇರಿಕೊಂಡು ಇವತ್ತು ಮೈಸೂರು ಮಹಾರಾಜರದ್ದು ಪುತ್ಥಳಿ ಸ್ಥಾಪನೆ ಮಾಡಿದ್ದಾರೆ. ಪುತ್ಥಳಿ ಅಂದರೆ ಸ್ಟ್ಯಾಚ್ಯೂ ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಇವ್ರು ಬಂದ್ಬಿಟ್ಟು 1940ರಿಂದ 1950ವರೆಗೂ ಮೈಸೂರು ರಾಜ್ಯನ ಆಳಿದ್ದಾರೆ. ಅವಾಗೆಲ್ಲ ಬೆಂಗಳೂರು ಸರ್ಕಾರ ಎಲ್ಲ ಏನೂ ಇರಲಿಲ್ಲ, ಇವ್ರ ಆಳ್ವಿಕೆನೇ ಅವಾಗಿದ್ದಿದ್ದು. ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ಬೆಳಿಗ್ಗೆ ಅವರು ಯದುವೀರ್ ಅವ್ರು ಬಂದು ಇವತ್ತು ಈ ಪುತ್ಥಳಿನ ಇನಾಗ್ರೇಟ್ ಮಾಡಿ ಹೋಗಿದ್ದಾರೆ. ಮಹಾರಾಜರು ಕೂಡ ಮಲ್ಲೇಶ್ವರಂಗೆ ಬಂದಿದ್ರು, ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಿದವ್ರೆ. ಅಪ್ಪ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ 1 ವೀಕ್ ಬ್ಯಾಕೇ ಹೋಗಿ ಕರೆದಿದ್ರು, ಇನ್ವೈಟ್ ಮಾಡಿದ್ರು, ಈ ಥರ ಓಪನಿಂಗ್ ಮಾಡ್ತಾ ಇದ್ದೀವಿ ಅಂತ. ಸೊ ಅವರು ತುಂಬ ಖುಷಿಪಟ್ಟು ವಿಶಸ್ ತಿಳಿಸ್ತಾ ಇವತ್ತಿನ ಇವೆಂಟ್ಗೆ ಮುಖ್ಯ ಪಾತ್ರ ಆಗಿದ್ರು. ದಿನೇಶ್ ಗುಂಡೂರಾವ್ ಅವರು ಸ್ವಲ್ಪ ಬ್ಯುಸಿ ಇದ್ರು ಅಂತ ಬರೋಕ್ಕಾಗಿಲ್ಲ. ಸೊ ಅವ್ರ ಮಗಳು ಬಂದಿದ್ರು. ಅವರಪ್ಪ ನಡೆದ ದಾರಿಯಲ್ಲೇ ಅವರು ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡಿಕೊಂಡು ಈಗಿನ ಕಾಲದ ತಕ್ಕಂಗೆ ಯೂತ್ಸ್ಗೆ ರೋಲ್ ಮಾಡೆಲ್ ಆಗಿ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಹೀಗೆ ಯೂತ್ಸ್ಗೆಲ್ಲ ಇನ್ಸ್ಪಿರೇಷನ್ ಆಗಿ ಇವ್ರು ಬೆಳೀತಾ ಇರಲಿ ಅಂತ ನಾವು ಆಶಯಿಸೋಣ. ಅವರು ಈವೆಂಟ್ ಬಗ್ಗೆ ಒಂದೆರಡು ಮಾತಾಡಿದ್ರು. ಎಲ್ಲರೂ ಸೇರಿ ಅವ್ರಿಗೊಂದು ಪುಟ್ಟ ಸನ್ಮಾನ ಮಾಡಿದ್ರು. ಅವರಿಗೆ ಸೆಪ್ರೇಟಾಗಿ ಕೂರಿಸಿ ಮಾಡೋಷ್ಟು ಅಲ್ಲೆಲ್ಲ ಟೈಮ್ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ತುಂಬ ಜನ ಕ್ರೌಡ್ ಸೇರಿದ್ರಿಂದ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು, ಅಲ್ಲಿ ಏನೂ ಗಲಾಟೆ ಆಗಬಾರ್ದು, ಏನೂ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಅವ್ರನ್ನ ಆರಾಮಾಗಿ ಕಳಿಸ್ಕೊಟ್ರು. ಅವ್ರು ಇಲ್ಲಿವರೆಗೂ ಬಂದು ಇವೆಂಟ್ ಅಟೆಂಡ್ ಮಾಡಿ ವಿಶಸ್ ತಿಳಿಸೋದಕ್ಕೆ ತುಂಬ ಖುಷಿ ಆಯಿತು ಎಲ್ರಿಗೂ. ಏನಪ್ಪ ಸ್ಪೆಷಲ್ ಅಂದರೆ ಈ ಪುತ್ಥಳಿಗೆ ನಾವು ಕೆಳಗಡೆ ನೇಮ್ ಪ್ಲೇಟ್ ಡಿಸೈನ್ ಮಾಡಿದ್ದೀವಿ, ನೀವೇ ನೋಡ್ತಾ ಇರ್ಬೋದು. ಇದೊಂದು ಪ್ರೌಡ್ ಫೀಲ್ ಆಗುತ್ತೆ ನಮಗೂ ಡಿಸೈನರ್ಸ್ ಆಗಿ. ಇದು ಲೈಫ್ ಲಾಂಗ್ ನಮಗೆ ಮೆಮೊರಿ ಯಾವಾಗಲೂ ಇಲ್ಲಿ ಇರುತ್ತೆ. ನಾವು ಮಾರ್ನಿಂಗ್ ಆಫೀಸ್ಗೆ ಹೋಗಿದ್ರಿಂದ ಬರೋಕ್ಕಾಗಿಲ್ಲ. ವರಮಹಾಲಕ್ಷ್ಮಿಗೆ 2 ರಜೆ ತಗೊಂಡ್ವಿ ಅಂತ ನಮ್ಗಂತೂ ರಜೆ ಕೊಟ್ಟಿಲ್ಲ. ಸೊ ನಾವು ಎಲ್ಲಿದ್ರು ವಿಡಿಯೋಸ್ ಎಲ್ಲ ನೋಡ್ಕೊಂಡು ಅಲ್ಲಿಂದನೇ ನಾವು ಅಪ್ಪ ಕಳಿಸ್ತಾ ಇದ್ರು, ಎಲ್ಲ ನೋಡ್ಕೊಂಡು ಖುಷಿ ಪಡ್ತಿದ್ವಿ. ಈಗ ಈವ್ನಿಂಗ್ ಬಂದಿದ್ದೀವಿ, ಇಲ್ಲಿ ಅಣ್ಣಮ್ಮ ಮರಮೆಲ್ಲ ಮಾರ್ನಿಂಗ್ಗೆ ಕೂಡ್ಸಿದ್ರು. ಸೊ ಇವಾಗ ಈವ್ನಿಂಗ್ ಆರ್ಕೆಸ್ಟ್ರಾ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಏನು ಗೊತ್ತಿಲ್ಲ, ಹೆಂಗೋ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಫೀಲ್, ನನಗೂ ಪ್ರೌಡ್ ಫೀಲ್. ನಮ್ಮ ಅಪ್ಪ ಮತ್ತು ಅವರ ಸಂಘದವರೆಲ್ಲ ಸೇರ್ಕೊಂಡು ಈ ಥರ ಒಂದು ಪುತ್ಥಳಿ ಸ್ಟ್ಯಾಚ್ಯೂ ಕಟ್ಸಿದ್ದಾರೆ ಅಂತ. ಸೊ ನಾನು ಇದು ತೋರಿಸ್ತೀನಿ ಇವಾಗ ಅಣ್ಣಮ್ಮ ಮಾರಮ್ಮ ಎಲ್ಲ ಕೂರಿಸಿರೋದು. ಮಾರ್ನಿಂಗಿಂದ ಅನ್ನ ಸಂತರ್ಪಣೆ ಎಲ್ಲ ಆಗಿದೆ ಅಂತೆ, ಮಾರ್ನಿಂಗಿಂದನೂ ನಡೀತಾ ಇದೆ. ಇವಾಗ ಇನ್ನೂ ಜನ ಇದ್ದಾರೆ. ಸೊ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಎಲ್ಲ ಫುಲ್ ಮದುವೆ ಊಟ ಥರ ಮಾಡಿಸಿದ್ದಾರೆ, ನಾವು ಮಿಸ್ ಆಗಿಬಿಟ್ವಿ ಊಟಕ್ಕೆ. ಇವಾಗ ತಿನ್ಕೊಂಡು ಹೋಗೋಣ ಬೇಕಿದ್ರೆ. ಬೇಡ, ನಮ್ಮ ಹೆಂಡತಿ ಫಸ್ಟು ಹೋಗಿ ದರ್ಶನ ಮಾಡ್ಕೊಂಬರ್ತಾರೆ. ಸೊ ಅಣ್ಣಮ್ಮ ಮರಮ್ಮನೂ ಕೂರಿಸಿದ್ದಾರೆ. ಹೈಣ ಚೆನ್ನಾಗಿದ್ದೀರಾ? ಹೆಂಗಾಯ್ತು ಎಲ್ಲ ಪೂಜೆ ಎಲ್ಲ? ಹೈಟ್ ಮದುವೆ ಆದ್ಮೇಲೆ ಹೈಟ್ ಹೆಂಗೆ?
ಸೊ ಅಣ್ಣಮ್ಮ ಮಾರಮ್ಮ ಎಲ್ಲ ಅಣ್ಣಮ್ಮ ಮಾರಮ್ಮ ಎಲ್ಲಾನು ಕೂಡ್ಸಿದ್ರು. ಪೂಜೆ ಎಲ್ಲ ಆಗಿದೆ ಅನ್ಕೊಂತೀನಿ. ಚಂಡಿಕಾ ಹೋಮ ಎಲ್ಲ ಮಾಡಿದ್ರಂತೆ. ನಾವಂತೂ ಮಿಸ್ ಆದ್ವಿ. ದೇವ್ರ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇದೆ, ಫುಲ್ ಲಕ್ಷಣ ಇದೆ. ಇವ್ರು ನಮ್ಮ ಮಾವ, ಇವರು ಅಣ್ಣಮ್ಮ, ಮತ್ತೆ ನಿಮಗೆ ತೋರಿಸಿದ್ನಲ್ಲ ಮಹಾರಾಜರದ್ದು ಪುತ್ಥಳಿ ಸ್ಥಾಪನೆ ಮಾಡಿದ್ದಾರೆ. ಇದೆಲ್ಲ ಅವ್ರ ಫ್ರೆಂಡ್ಸು ಅಂತ ಏನ್ ಬಿಡಿ. ಸೊ ಎಲ್ಲಪ್ಪ ಇದು ಆರ್ಕೆಸ್ಟ್ರಾ ಅಂದರೆ ಮಲ್ಲೇಶ್ವರಂ ಅಲ್ಲಿ 8th ಕ್ರಾಸ್ ಅಲ್ಲಿ ಟೆಂಪಲ್ ರೋಡ್ ಅಂತ ಇಲ್ಲಿ ಆಶಾ ಸ್ವೀಟ್ಸ್ ಇದೆ, ಅಲ್ಲಿ ನಿಯರ್ ಬೈ ಇರೋದು. ಅಂಕಲ್, ನಿಮ್ಗೆ ಎಷ್ಟು ವರ್ಷದಿಂದ ಇದು ಮಾಡ್ಬೇಕು ಅನಿಸ್ತಾ ಇತ್ತು? ನಿಮ್ಗೆ ಹೆಂಗೆ ಐಡಿಯಾ ಬಂತು? ಇವತ್ತು ನಾವು ಈ ಕರ್ನಾಟಕ ಬೆಂಗಳೂರಿನಲ್ಲಿ ಇರೋದ್ರಿಂದ ಅವ್ರನ್ನ ನೆನ್ಸ್ಕೊಳ್ಬೇಕು. ಕುಡಿಯೋ ನೀರು ಇವತ್ತು ಅವರಿಂದನೇ ನಮಗೆಲ್ಲ ಬರ್ತಿರೋದು. ಇವ್ರದ್ದು ತುಂಬ, ಇವ್ರ ತಂದೆಯವ್ರದ್ದು ತುಂಬ ನಮ್ಮ ಕರ್ನಾಟಕಕ್ಕೆ ತುಂಬ ಕೊಡುಗೆ ಇದೆ. ಆದ್ರೂ ಈಗ ಲಾಸ್ಟ್ ಮಹಾರಾಜರು ಲಾಸ್ಟ್ ಮನೆತನದಲ್ಲಿ ಇವರೇ ನಮಗೆ ತಿಳಿದಂಗೆ ಇದಾಗಿದ್ದು. ಅದಕ್ಕೆ ಇವ್ರ ಪ್ರತಿಭೆನ ಅನಾವರಣ ಮಾಡಬೇಕು ಅಂತಿದ್ವಿ. ಈಗ ಅನಾವರಣ ಮಾಡಿದ್ದೀವಿ. 2 ವರ್ಷದಿಂದ ನಾವು ಇದು ಮಾಡಿ ಕರೋನಾ ಮುಂಚೆನೇ ಮಾಡಬೇಕು ಅಂತಿದ್ವಿ. ಈ ಕರೋನಾ ಬಂತು, ಅದು ಎಲೆಕ್ಷನ್ ಬಂತು, ಎಲ್ಲ ಅಡ್ಡ ಬಂತು. ಈಗ ಅದಕ್ಕೆ ಒಂದು ಬೆಳಗ್ಗೆ ಮಹಾರಾಜರು ಬಂದಿದ್ದರು, ಯದುವೀರವರು. ಅವರು ಬಂದು ಪುತ್ತಳಿ ಅನಾವರಣ ಮಾಡಿದ್ದಾರೆ. ನಮ್ಮ ಮಲ್ಲೇಶ್ವರಂ 8th ಕ್ರಾಸು ಇಡೀ ಕರ್ನಾಟಕಕ್ಕೆ ಒಂದು ಮಾರ್ಗವಾಗಿ ಕಾಣ್ತಾ ಇದೆ. ಈಗ ಈ ಥರ ಪ್ರತಿಮೆ ಎಲ್ಲೂ ಇಲ್ಲ. ಅವ ಮಹಾರಾಜರೇ ತುಂಬ ಒಳಗ್ಬಿಟ್ಟು ಹೋಗಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ಬೋದು, ಮಲ್ಲೇಶ್ವರಂ ಸುತ್ತಮುತ್ತ ಎಲ್ಲೂ ಯಾರು ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡಿಲ್ಲ. ಸೊ ನಿಮಗೆ ನೋಡಬೇಕು ಅಂದಾಗೆಲ್ಲ ಇಲ್ಲೇ 8th ಕ್ರಾಸಿಗೆ ಬನ್ನಿ. ಟೆಂಪಲ್ ರೋಡು ಆಶಾ ಸ್ವೀಟ್ಸ್ ಇದೆ, ಇಲ್ಲೇ ಇರೋದು, ಸ್ಥಾಪನೆ ಮಾಡಿರೋದು. ಸೊ ನೀವೇನು ಕೇಳಿದ್ರಿ ಅವ್ರ ಬಾಯಿಂದಾನೆ ಇವ್ರು ಸ್ಥಾಪನೆ ಮಾಡಿದ್ದು, ಇವ್ರ ಹಾರ್ಡ್ ವರ್ಕು, ಇವ್ರು ಏನೇನು ಕೆಲಸ ಮಾಡಿದ್ದಾರೆ. ನಮ್ಮ ಮಾವ ಅವ್ರದ್ದು ಇನ್ನೊಬ್ರು ಬೆಸ್ಟ್ ಫ್ರೆಂಡು, ಅವ್ರ ಹತ್ರ 1-2 ಮಾತು ಕೇಳಕ್ಕೆ ಹೋಗ್ತೀನಿ. ಬೆಳಿಗ್ಗೆಯಿಂದ ಏನೇನು ಮಾಡಿದ್ದಾರೆ, ಇಲ್ಲಿ ಏನೇನು ಕೆಲಸ ಎಲ್ಲ ಮಾಡಿದ್ದಾರೆ, ಅವ್ರು ಏನೇನು ಇವತ್ತು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ಶ್ರಮ ಹಾಕಿದ್ದಾರೆ ಈ ಫಂಕ್ಷನ್ನ ಸಕ್ಸಸ್ಫುಲ್ ಆಗಿ ಮಾಡೋಕ್ಕೆ. ಸೊ ಬನ್ನಿ ನೀವೇ ಕೇಳಿ ಅವ್ರ ಬಾಯಿಂದಾನೆ. ಅಂಕಲ್, ಬೆಳಿಗ್ಗೆಯಿಂದ ಎಷ್ಟೆಷ್ಟು ಕೆಲಸ ಮಾಡಿದ್ದೀರಾ? ಹೆಂಗ್ ನಡೀತು ಫಂಕ್ಷನ್ ಇವತ್ತು? ಏನೇನು ಅರೇಂಜ್ಮೆಂಟ್ಸ್ ಮಾಡಿದ್ರಿ? ಅದೆಲ್ಲ ಡೀಟೇಲ್ ಆಗಿ ಹೇಳ್ಬೇಕು ನೀವು. ಫಸ್ಟು ನಮ್ಮ ಏರಿಯಾಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಧನ್ಯವಾದಗಳು. ಎಲ್ಲರೂ ಇದ್ರ ಬಗ್ಗೆ ತುಂಬಾ ಓಡಾಡಿದ್ದಾರೆ, ತುಂಬಾ ಶ್ರಮಪಟ್ಟಿದ್ದಾರೆ. ನಮ್ಮ ಏರಿಯಾವ್ರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು, ನಮಸ್ಕಾರ. ಈ ಥರ ಫಂಕ್ಷನ್ ಒಂದು ಪ್ರತಿ ವರ್ಷ ನಡಿಬೇಕನ್ನೋ ನನಗೆ ಆಸೆ ಇದೆ. ಬಟ್ ನಮ್ಮ ಮಹಾರಾಜರು ಇವತ್ತು ಬಂದು ಓಪನ್ ಮಾಡಿದ್ರು. ಇದು ಭಾರಿ ಖುಷಿ ವಿಷಯ. ಯಾದವರು ಅವರು ಬಂದು ಓಪನ್ ಮಾಡಿದ್ದು ತುಂಬಾ ಇದೊಂದು ಶಾಶ್ವತದ ಕೆಲಸ ಇದು. ಆಮೇಲೆ ದಿನೇಶ್ ಗುಂಡೂರು ಮಗಳವರು ಬಂದಿದ್ದರು. ಅವ್ರು ಕೂಡ ಜಾಗ ಕೂಡ ಬಗ್ಗೆ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಪೊಲೀಸರಿಂದ ತೊಂದರೆನೂ ಆಯಿತು. ಅದರಿಂದ ನಮ್ಮ ಏರಿಯಾದೆಲ್ಲ ಸೇರಿ ಅದನ್ನು ಎತ್ತಿ ನಿಂತು ಆ ಪ್ರೋಗ್ರಾಮ್ ಮಾಡಿ ಸಕ್ಸಸ್ಫುಲ್ ಮಾಡಿದ್ರು. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಸರಿ, ಬೆಳಿಗ್ಗೆಯಿಂದ ಏನೇನು ಫಂಕ್ಷನ್ ಮಾಡಿಸಿದ್ರಿ? ಬೆಳಗ್ಗೆಯಿಂದ ಚಂಡಿ ಹೋಮ ಇತ್ತು. ಆಮೇಲೆ ನಮ್ಮ ಮಹೇಶ್ವರ ಟೆಂಪಿಂದ ದೇವರನ್ನು ತಗೊಂಡ್ಬಂದು ಇಲ್ಲಿ ಕುಣಿಸಿ ಮಾಡಿ ಹೋಮ ಇತ್ತು. ಹೋಮ ಆದಮೇಲೆ ಭಕ್ತಿಗೀತೆಗಳಿತ್ತು. ಭಕ್ತಿಗೀತೆ ಆದಮೇಲೆ ಯಾದವರು ಬಂದಿದ್ರು. ಯಾದವರು ಬಂದಾದ್ಮೇಲೆ ಅನ್ನ ಸ್ಥಾಪನೆ ಆಗಿತ್ತು. 1,000-2,000 ಜನಕ್ಕೆ ಅನ್ನದಾನ ನಡೆಯಿತು. ಅನ್ನದಾನ ಆದಮೇಲೆ ಇವಾಗ ಸಂಧ್ಯೆ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಉತ್ಸವ ಇದೆ. ನಾಳೆ 3 ಗಂಟೆಗೆ ಮುಖ್ಯ ಬೀದಿಗಳಲ್ಲಿ ಉತ್ಸವ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಸೇರ್ಬೇಕನ್ನೋವನ್ನ ನನ್ನ ಕೋರಿಕೆ. ಸೊ ನೀವೇ ನೋಡಿದ್ರಿ, ಅಂಕಲ್ ತುಂಬ ರಿಕ್ವೆಸ್ಟ್ ಮಾಡಿ ಎಲ್ಲರೂ ಉತ್ಸವಕ್ಕೆ ಬಂದು ಸೇರಿ ಉತ್ಸವನ ಸಂಪೂರ್ಣವಾಗಿ ನಡೆಸ್ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ, ನೋಡಿ, ನೀವು ಆನಂದಿಸಿ, ಹಾರೈಸಿ, ಮತ್ತೆ ದೇವ್ರದ ಆಶೀರ್ವಾದ ಅಂತೂ ಸದಾ ನಿಮ್ಮ ಜೊತೆ ತಗೊಂಡು ಹೋಗ್ತಾರೆ ಅಂತ ನಾನು ಹೇಳಕ್ ಬಯಸ್ತೀನಿ. ಆಮೇಲೆ ನಮ್ಮ ಮಾವ ಹತ್ರ ಇನ್ನ ಏನೇನು ಕ್ವಶನ್ಸ್ ಕೇಳಬೇಕು ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ನಾನು ಫಸ್ಟ್ ಕೇಳ್ಬಿಡ್ತೀನಿ, ನಾನು ಹೇಳ್ತೀನಿ. ನಮ್ಮಪ್ಪ ನನಗೆ 1 ವಾರದಿಂದ ಕಾಸು ಕೊಟ್ಟಿಲ್ಲ ಇದ್ರ ಖರ್ಚಲ್ಲಿ. ಮಾತಾಡಿ, ನೀವೇನಾದ್ರು ಏನಾದ್ರು ಮಾತಾಡಿ. ಸರ್, DK ಶಿವರಾಮ್, ಆ್ಯಕ್ಟರ್ ವಿಜಯ್ ರಾಘವೇಂದ್ರ ಅವ್ರ ಮಾವ ಕೂಡ ಬಂದಿದ್ರು. ಎಕ್ಸ್ ಕೌನ್ಸಿಲರ್ ದತ್ತಾತ್ರೇಯ ವಾರ್ಡ್ ಆ್ಯಂಡ್ ಗಾಂಧಿನಗರ್.
ಆರ್ ಸತ್ಯನಾರಾಯಣ್ ಸರ್ ಅವ್ರು ಕೂಡ ಈವೆಂಟಿಗೆ ಜಾಯ್ನ್ ಆಗಿ ವಿಶಸ್ ತಿಳಿಸಿದ್ರು. ಸೊ ಫಸ್ಟ್ ದೇವಸ್ಥಾನ ಸ್ಟಾರ್ಟ್ ಆಗೋದೇ ಸಿದ್ಧಿಪುರದ ಗಣಪತಿ ದೇವಸ್ಥಾನ, ಇಲ್ಲಿಂದ ಗಂಗಮ್ಮನ ದೇವಸ್ಥಾನ, ಆಮೇಲೆ ನರಸಿಂಹ ದೇವಸ್ಥಾನ, ಆಮೇಲೆ ಕಾಡುಮಲ್ಲೇಶ್ವರ ದೇವಸ್ಥಾನ ಫೇಮಸ್, ನೀವು ಕೇಳಿರ್ತೀರಾ. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನೇನಾಯಿತು, ಆಮೇಲೆ ಮೈಸೂರು ಮಹಾರಾಜರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಮ್ಮಪ್ಪ ಫ್ರೆಂಡ್ ಒಬ್ರು ನಾನಿ ಅಂಕಲ್ ಅಂತ ಅವ್ರು ಕೊಡ್ತಾರೆ ನಿಮಗೆ. ಹತ್ರ ಇಟ್ಕೊಂಡು. ಜಯಚಾಮರಾಜೇಂದ್ರ ಒಡೆಯರು ಮೈಸೂರು ಸಂಸ್ಥಾನದ ಕೊನೆಯ ಮಹಾರಾಜ. ಗಣತಂತ್ರ ಜಾರಿಗೆ ಬಂದ ನಂತರ ಆ ಸಂದರ್ಭದಲ್ಲಿ ಕನ್ನಡ ನಾಡಿಗೂ ತಮಿಳುನಾಡಿಗೂ ರಾಜ್ಯಪಾಲರಾಗಿ ಅವಿಸ್ಮರಣೀಯ ಸೇವೆ ಸಲ್ಲಿಸಿ ಜೀವನದ ಕೊನೆಯವರೆಗೂ ಜನಸಾಮಾನ್ಯನಂತೆ ನಿಮ್ಮಂತೆ ಬದುಕಿ ಬಾಳಿದಂತ ಮಹನೀಯ ಜಯಚಾಮರಾಜೇಂದ್ರ ಒಡೆಯರು. ಈ ನಾಡಿನ ಜನದಮನಿಯಾದ ಭಾಷೆ ಕನ್ನಡ ಭಾಷೆ. ಕನ್ನಡ ಭಾಷೆಗೆ, ಸಾಹಿತ್ಯ ಸಂಸ್ಕೃತಿಗೆ, ಕಲೆ ಸಂಗೀತಕ್ಕೆ ಹಾಗೂ ಇನ್ನೂ ಅನೇಕ ಜನ ಸಮುದಾಯಗಳಿಗೆ ಅಪಾರ ಕೊಡುಗೆಯನ್ನು ನೀಡಿ ಈ ನಾಡಿನ ಹೃದಯವನ್ನೇ ಗೆದ್ದಂತ ಪುಣ್ಯಾತ್ಮ ಜಯಚಾಮರಾಜೇಂದ್ರ ಒಡೆಯರು. ಎಲ್ಲರೂ ಸಿಂಹಾಸನಾಧೀಶರಾಗಿ ಮಹಾರಾಜರಾದ್ರೆ ಇವರು ಅದನ್ನು ತ್ಯಜಿಸಿಯೇ ಮಹಾರಾಜರಾದಂಥವರು ಅಂತಕ್ಕಂಥ ಮಾತನ್ನ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಆಗಾಗ ಭಾಷಣಗಳಲ್ಲಿ, ವೇದಿಕೆಗಳಲ್ಲಿ ನಮಗೆಲ್ಲ ನೆನಪಿಸ್ತಾ ಇದ್ರು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ರಾಜತ್ವವನ್ನ, ರಾಜರ ಆಳ್ವಿಕೆಯನ್ನ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಭಾರತದಲ್ಲಿ ವಿಲೀನಗೊಳಿಸಿದ ಮಹಾರಾಜ ಅಂತ ಒಬ್ರಿದ್ರೆ ಅದು ಜಯಚಾಮರಾಜೇಂದ್ರ ಒಡೆಯರು ಅಂತಕ್ಕಂಥ ಮಾತನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇವರು ಶ್ರೀಕೃಷ್ಣನ ಪರಮ ಭಕ್ತರು, ಹಾಗೆ ಕನ್ನಡದ ಭಕ್ತರು ಕೂಡ ಅವರು. ಆಗ್ಲೇ ವಿಶಾಲ ಕರ್ನಾಟಕದ ಕನಸನ್ನು ಕಂಡಿದ್ದರು ಅಂತ ಪುಣ್ಯಾತ್ಮ. ಕನ್ನಡ ಭಾಷೆಗೆ ಸದಾ ಇವರ ಜೀವ ಮಿಡಿಯುತ್ತಿತ್ತು. 300ಕ್ಕೂ ಹೆಚ್ಚು ಪರಭಾಷೆಗಳಲ್ಲಿದ್ದಂಥ ಗ್ರಂಥಗಳನ್ನ ಕನ್ನಡದಲ್ಲಿ ರಚಿಸಿ ಕನ್ನಡ ಅಭಿಮಾನವನ್ನು ಮೆರೆದಂತ ಜಯಚಾಮರಾಜೇಂದ್ರ ಒಡೆಯರು. ಇವರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಇದೆ. ಆದ್ರೆ ನಮಗ್ ಗೊತ್ತಿರೋಷ್ಟು ಇವರು ರಾಜ್ಯಶಾಸ್ತ್ರ ಮತ್ತೆ ಅರ್ಥಶಾಸ್ತ್ರ ಮತ್ತೆ ಚರಿತ್ರೆಗಳಲ್ಲಿ ಹಾಗೂ ಆಫ್ರಿಕನ್ ವಿಷಯಗಳಲ್ಲಿ ವಿಶೇಷವಾದಂಥ ಪಾಂಡಿತ್ಯ ಇತ್ತು ಇವರಿಗೆ, ಮಹಾರಾಜರಿಗೆ. ಇಂಥ ಒಬ್ಬ ಮಹನೀಯನ ಜಯಚಾಮರಾಜೇಂದ್ರ ಒಡೆಯರ ಪುತ್ಥಳಿ ಅನಾವರಣ ಆಗ್ತಾ ಇರೋದು ಮಲ್ಲೇಶ್ವರದಲ್ಲಿ. ಅದು ಮಲ್ಲೇಶ್ವರ ಧಾರ್ಮಿಕ ಕ್ಷೇತ್ರ. ಇಂಥ ನಗರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರ ಪುತ್ಥಳಿ ಅನಾವರಣಗೊಳ್ಳುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ ಅಂತ. ಮುಂಚೆ ಈ ತರ ಬೇರೆಯವ್ರು ಮಾಡಿದ್ದಾರೆ ಅನ್ಕೊಂತೀನಲ್ಲ, ಅಥವಾ ಇದೇ ಫಸ್ಟ್ ಸೆಕೆಂಡ್ ಹೆಂಗೆ? ಮಲ್ಲೇಶ್ವರದಲ್ಲಿ ಇದೇ ಮೊದಲು. ಮಲ್ಲೇಶ್ವರಮಲ್ಲಿ ಬೇರೆ ಕಡೆ ಇದ್ರಲ್ಲಾಗಿದೆ ನಿಮ್ಗೆ ಕುರುಬರಹಳ್ಳಿಲಿ. ಕುರುಬರಹಳ್ಳಿಲಿ ಅಲ್ಲೂ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ನೋಡಿ, ಈ ರಾಜಾಜಿನಗರ ಮತ್ತೆ ಈ ಮಲ್ಲೇಶ್ವರ ಇದೆಲ್ಲ ಬಡಾವಣೆಗೆ ಸಹಕಾರ ನೀಡಿದಂಥ ಮಾನೀಯ ಅವರು. ಅಂಥ ವ್ಯಕ್ತಿತ್ವವುಳ್ಳಂಥ ಮಹಾರಾಜರ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದರೆ ಒಂದು ನಮ್ಮೆಲ್ಲರ ಸಂತೋಷ, ಹೆಮ್ಮೆ ಅಂತ ಹೇಳ್ಕೋಬೋದು. ಆದರೆ ಇದೆಲ್ಲ ಆಗಿದ್ದು ಯಾರಂದರೆ ನಮ್ಮ ದೇವೇಂದ್ರ ರಾಜು ಮತ್ತು ಪ್ರಕಾಶ್ ರಾಜು, ನಮ್ಮ ಗಿರೀಶು, ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಅವರು, ಹಾಗೇನೆ ಮಲ್ಲೇಶ್ವರ ಯುವಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರ ರಾಜು ದೇವಿಯವರು, ಹಾಗೇನೆ ಶ್ರೀ ಹರಿಹರ ರಾಜು ಕ್ಷತ್ರಿಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರಾಜು, ಇವರೆಲ್ಲರ ಒಂದು ಕೊಡುಗೆ ಈ ಮೈಸೂರು ಮಹಾರಾಜರನ್ನ
ಮಲ್ಲೇಶ್ವರದಲ್ಲಿ ಪ್ರತಿಷ್ಠಾಪನೆ ತುಂಬಾ ದಿನದಿಂದ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರು. ಆಕ್ಚುಲಿ ಇವರು ಆಲ್ಮೋಸ್ಟ್ ಎಷ್ಟು ತಿಂಗಳಾಯ್ತು ಅಂಕಲ್? ಇದು 1 ವರ್ಷದಿಂದ ಪ್ರಯತ್ನ ಇದು 1 ವರ್ಷದಿಂದ ಪ್ರಯತ್ನ ನಡೀತಾನೆ ಇದೆ. ಆದರೆ ನಮ್ಮ ಈ ದೇವೇಂದ್ರ ರಾಜು, ಪ್ರಕಾಶ್ ರಾಜು, ಗಿರೀಶ್ ರವರಿಂದ ಹಾಗೂ ಇನ್ನು ಮಲ್ಲೇಶ್ವರದ ಯುವ ಜನತೆಯಿಂದ ಮತ್ತೆ ಎಲ್ಲರ ಸಹಾಯ ಸಹಕಾರದಿಂದ, ಮಲ್ಲೇಶ್ವರದ ಗುರು ಹಿರಿಯರಿಂದ, ಈ ಬಡಾವಣೆಯ ಎಲ್ಲರ ಸಹಕಾರದಿಂದಲೇ ಇವತ್ತು ಮೈಸೂರು ಮಹಾರಾಜರನ್ನ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ತುಂಬ ಹೃದಯದ ಸಂತೋಷವನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಕಲ್, ನಮ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಅಲ್ಲಿ ತುಂಬ ನಾಯ್ಸ್ ಇತ್ತು. ಸೊ ಅಲ್ಲಿ ತುಂಬ ಜನ ಎಲ್ಲ ಇದ್ದರು, ಅದಕ್ಕೆ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ ನಮಗೂ. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅಲ್ಲಿ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವೀಡಿಯೋ ಎಂಡ್ ಮಾಡೋಣ ಅಂತ ಇದ್ದೀವಿ. ಸೊ ಹೆಂಗಿತ್ತು? ಇದು ಸೆಕೆಂಡ್ ಸ್ಟ್ಯಾಚ್ಯೂ ಆ್ಯಕ್ಚುಲಿ ನಮ್ಮ ಅಪ್ಪ ಅವ್ರು ಕಟ್ಸಿರೋದು. ಫಸ್ಟ್ ಒನ್ ಅಣ್ಣವ್ರದ್ದು, ಲೈಕ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕಟ್ಸಿದ್ದಾರೆ. ಅದು ಒಂದು ವ್ಲಾಗ್ ಮಾಡ್ತೀನಿ. ಅಲ್ಲಿ ಯಾವಾಗಲೂ ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಏಪ್ರಿಲಲ್ಲಿ ಬರ್ಡೇಗೆಲ್ಲ ಮಾಡ್ತಾರೆ, ಲೈಕ್ ಅನ್ನದಾನ ಮಾಡೋದು ಬೇಜಾನ್ ನಾನು ಮಾಡ್ತಾರೆ. ನಾವು ಅವಾಗಿನ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಫಂಕ್ಷನ್ ಮಾಡಿದ್ರೆ ನಾನು ನೆಕ್ಸ್ಟ್ ಅದು ಅಣ್ಣವ್ರದ್ದು ಸ್ಟ್ಯಾಚ್ಯೂದು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಅದಕ್ಕೂ ಒಂದು ಹಿಸ್ಟ್ರಿ ಇದೆ, ಅದು ತೋರಿಸ್ತೀವಿ, ಅದ್ರದ್ದು ಇನ್ಫಾರ್ಮೇಷನ್ ಕೊಡ್ತೀವಿ ಏನಂತ. ನನಗೆ ಅವ್ರ ಹೆಸ್ರೇನು ಉಷಾನ. ಎಣ್ಣೆ ತೊಪ್ಪೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು, ಕೂದಲು ಹೆವಿ ಉದುರ್ತಿದೆ ನನಗೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಟ್ಟಿದ್ರೆ ಎಷ್ಟು 1 ಲೀಟ್ರ್ ಎಣ್ಣೆ ಬರ್ತಾಯಿದೆ. ಯಾವ ವಿಡಿಯೋ ಕಮೆಂಟ್ ಹಾಕಿದ್ದೀನಿ? ಇದು ಲಾಸ್ಟ್ ವಿಡಿಯೋ ಧರೆಗಿಳಿದ ಮಹಾಲಕ್ಷ್ಮಿ ಅಂತ, ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಹಾಕಿದ್ವಿ. ಸೊ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನಮಗೆ, ಎಷ್ಟೊಂದು ಜನ ಮಾಡಿದ್ರ, ಬಟ್ ನೈಸ್ ವ್ಲಾಗ್. ನೆಕ್ಸ್ಟ್ ನಿಮ್ಮ ವ್ಲಾಗ್ ನನ್ನ ನೇಮ್ ಪುಷ್ಪ ಅಂತ ಹೇಳಿ ಒಂದು ಹಾಯ್ ಹೇಳಿ ನನಗೆ. ಸೊ ಹಾಯ್ ಪುಷ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮಗೆ ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮದು ಎಷ್ಟು ದಿನ ಆಯಿತು ಓಪನ್ ಮಾಡಿ, ಫಸ್ಟ್ ವ್ಲಾಗ್ ಹಾಕಿ, ನಮ್ಮದು ಚಾನೆಲ್ ಓಪನ್ ಮಾಡಿ 9 ಡೇಸ್ಗೆ 500 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ರು. ನಂಗೆ ತುಂಬ ಖುಷಿಯಾಗೋಯಿತು. ಆ್ಯಕ್ಚುಲಿ ನಾನು ಅದ್ರ ಮೇಲೆ ಒಂದು ವ್ಲಾಗ್ ಮಾಡೋಣ ಅಂತ ಇದ್ದೆ, ಬಟ್ ಆಗಲಿಲ್ಲ. ಸೊ ನಾನು 1000 ಸಬ್ಸ್ಕ್ರೈಬರ್ಸಿಗೆ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಚಾನೆಲ್ ಓಪನ್ ಮಾಡಿ ಇವತ್ತು 2 ವೀಕ್ಸ್ ಆಗಿದೆ. ಸೊ ಆಲ್ರೆಡಿ ನಮಗೆ 875 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾನಂತೂ ನೆಕ್ಸ್ಟ್ ಲೆವೆಲಲ್ಲಿ ಖುಷಿಯಾಗಿ ಲವ್ ಸ್ಟೋರಿಗೋಸ್ಕರ 875 ಬೇಗ ಮಾಡ್ತಾ ಇದ್ದೀರಾ. ಹಿಂಗೆ ಸಪೋರ್ಟ್ ಮಾಡ್ತೀವಿ. 1K ಪಕ್ಕ ಲವ್ ಸ್ಟೋರಿ ಬಿಡ್ತೀವಿ. ಪಕ್ಕ 1000 ಸಬ್ಸ್ಕ್ರೈಬರ್ಸ್ ಆದರೆ ಫಸ್ಟ್ ವ್ಲಾಗೇ ನನ್ನ ಲವ್ ಸ್ಟೋರಿದೆ ಬಿಡೋದು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ ನನಗೆ ಈ ಥರ ಸಪೋರ್ಟ್ ಸಿಗ್ತಾ ಇರೋದಕ್ಕೆ. ಐ ಆಮ್ ಬ್ಲೆಸ್ಡ್, ವಿ ಆರ್ ಬ್ಲೆಸ್ಡ್. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.